ಪ್ರಜ್ವಲ್ ವಿಡಿಯೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರ ಮೇಲೆ ಈಗ ಮತ್ತೊಬ್ಬರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ನೋಡ್ತಾ ಇದ್ವಿ ಈಗ ಪ್ರಜ್ವಲ್ ವಿಡಿಯೋ ಕೇಸ್ನಲ್ಲಿ ಹಾಸನದ ನವೀನ್ ಗೌಡಗೆ ಸಂಕಷ್ಟ ಎದುರಾಗಿದೆ. ಹಾಸನದ ನವೀನ್ ಗೌಡಗೆ ನೋಟಿಸ್ ನೀಡಲಾಗಿದೆ ಎಸ್ಐಟಿಯಿಂದ. ನವೀನ್ ಗೌಡ ವಿರುದ್ಧ ಪೆನ್ ಡ್ರೈವ್ ಹಂಚಿದ ಆರೋಪ ಇದೆ. ಹೀಗಾಗಿ ಎಸ್ಐಟಿ ನೋಟಿಸ್. ವೈರಲ್ ಆರೋಪ ಹೊತ್ತ ನವೀನ್ ಗೌಡ ಹಾಗಾದ್ರೆ ಹೇಳೋದೇನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನವೀನ್ ಗೌಡ ಮೇಲಿನ ಆರೋಪಕ್ಕೆ ನವೀನ್ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಜ್ಞಾತ ಸ್ಥಳದಿಂದ ಸುವರ್ಣ ನ್ಯೂಸ್ ಜೊತೆ ನವೀನ್ ಗೌಡ ಮಾತನಾಡಿದ್ದಾರೆ. ಎಸ್ಐಟಿ ಹಾಗೂ ಹಾಸನ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತ ನವೀನ್ ಗೌಡ ಹೇಳಿದ್ದಾರೆ. ಕೇಸ್ ದಾಖಲು ಆದ ಬಳಿಕ ನಾನೆಲ್ಲೂ ಪರಾರಿಯಾಗಿಲ್ಲ. ಎಸ್ಐಟಿ ನನ್ನ ವಿಚಾರಣೆಗೆ ಕರೆದ್ರೆ ನಾನು ಹೋಗೋದಕ್ಕೆ ಸಿದ್ಧ. ನಾನು ಸಚಿವ ಜಮೀರ್ ಅಹಮದ್ ಆಪ್ತ ಹೌದು. ವಿಡಿಯೋ ವೈರಲ್ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ನನ್ನ ಮೇಲೆ ದೂರನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಹೇಳಿರೋದೇನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಏನ್ ಮಾತಾಡಿದ್ದಾರೆ ನವೀನ್ ಗೌಡ, ನೋಡೋಣ ಬನ್ನಿ. ಹಲೋ ಹಲೋ. ನವೀನ ಹೌದು ಹೇಳಿ. ನವೀನ್, ಸುವರ್ಣ ನ್ಯೂಸ್ ರವಿ ಅಂತ ರಿಪೋರ್ಟ್ರು. ನಮಸ್ಕಾರ ಸರ್, ಹೇಳಿ. ಬ್ರದರ್, ಈ ಹಾಸನ ಸೆನ್ ಸ್ಟೇಷನ್ ಒಂದು FIR ಆಗಿದೆಯಲ್ಲ, ಹೌದೌದು ಅದು ಆರೋಪದ FIR ಅಲ್ಲಿರೋ ಆರೋಪಗಳೆಲ್ಲವೂ ಕೂಡ ಸತ್ಯನಾ ಸರ್? ಇದು ನಾನು ಕಾಂಗ್ರೆಸ್ ಕಾರ್ಯಕರ್ತ, ಹೌದು. ಹಾಂ. ಸೊ ನಾನು ಹಾಸನದಲ್ಲಿ ಇರೋದು, ನಂದು ಬೇಲೂರು, ನಮ್ಮೂರು ಒಂದು. ಸೊ ನಾನು JDS ವಿರುದ್ಧ ಅಲ್ಲಿ ಚುನಾವಣೆ ಮಾಡ್ತಾ ಇದ್ದೀನಿ. ಸೊ ಆ ರಾಜಕೀಯ ದುರುದ್ದೇಶದಿಂದ ನನ್ನ ಮೇಲೆ FIR ಮಾಡಿದ್ದಾರೆ ಸರ್. ನನಗೆ ಇವತ್ತರೆಗೂ ಪೊಲೀಸರು ಅಲ್ಲಿಂದ ಸಂಪರ್ಕ ಮಾಡಿಲ್ಲ. ಮಾಡಿದ್ರೆ ಅವ್ರ ಮುಂದೆ ವಿಚಾರಣೆಗೆ ಹಾಜರಾಗಿ ಏನಿದೆ ನಾನು ಉತ್ತರ ಕೊಡ್ತೀನಿ. ಮತ್ತೆ ಅಲ್ಲ, ಆ FIR ಸಂಬಂಧಪಟ್ಟಂಗೆ ನೀವು ಸ್ಟೇಟ್ಮೆಂಟ್ ಕೊಡ್ಬೋದಾಯ್ತಲ್ಲ ಪೊಲೀಸರಿಗೆ? ನನಗೆ ಪೊಲೀಸರು ಇನ್ನೂ ಕರೆದಿಲ್ಲ ಸರ್. ಅವ್ರ ಸ್ಟೇಟ್ಮೆಂಟ್ ನನಗೆ ಅವ್ರ ಮಾಹಿತಿ ಕೊಟ್ಟಿಲ್ಲ. FIR ಆಗಿದೆ ಬನ್ನಿ ಅಂತ, ಈ ಥರ ಇನ್ನೂ ಕರೆದಿಲ್ಲ ನನಗೆ. ಸೆನ್ ಸ್ಟೇಷನ್ ತಮ್ಮ ಮಾಹಿತಿನೇ ಬಂದಿಲ್ವಾ? ಬಂದಿಲ್ಲ ಸರ್. ಓಕೆ, ಈಗ ಅದು SITಗೆ ಟ್ರಾನ್ಸ್ಫರ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಕೇಸು SIT ಫಾರ್ಮ್ ಮಾಡಿದಾರಲ್ಲ, ನಿಮ್ಮ ಮೇಲೆ ದಾಖಲಂತಹ FIR ಕೂಡ ಈಗ SITಗೆ SITಗೆ ಟ್ರಾನ್ಸ್ಫರ್ ಆಗಿದೆ. SIT ಅಧಿಕಾರಿಗಳು ನಿಮ್ಮನ್ನ ಸಂಪರ್ಕ ಕೊಟ್ಟಿದ್ದಾರೆ ಅಥವಾ ಏನು ನೋಟಿಸ್ ಕೊಟ್ಟಿದ್ದಾರೆ? SITಗೆ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. SIT ಇಂದ ಕೂಡ ಯಾವುದು ಕರೆ ಬಂದಿಲ್ಲ ಅಥವಾ ನೋಟಿಸ್ ಕೂಡ ಬಂದಿಲ್ಲ. ಅವ್ರು ಕೂಡ ಕರೆದ್ರೆ ವಿಚಾರಣೆಗೆ ನಾನು ಹಾಜರಾಗ್ತೀನಿ. ಏನಿದೆ ನನ್ನ ಸ್ಟೇಟ್ಮೆಂಟ್ ನಾನು ಮಾಡ್ತೀನಿ. ಓಕೆ, ನೀವು ಜಮೀರ್ ಅಹಮದ್ ಅವರ ಆಪ್ತರ? ಸರ್, ನಾನು ಅವ್ರದ್ದು ಪಕ್ಕ ಅಭಿಮಾನಿ ಸರ್. ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ, ಅವ್ರಲ್ಲಿ ನಾನು ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಆ ವಿಡಿಯೋ, ಪ್ರಜ್ವಲ್ ರೇವಣ್ಣ ಅವ್ರ ವಿಡಿಯೋಗಳನ್ನ ನೀವೇ ಸರ್ಕ್ಯುಲೇಟ್ ಮಾಡಿದ್ದು ನಿಜನಾ? ಸರ್, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿರೋದು ಯಾವ ಉದ್ದೇಶದ ಮೇಲೆ ನಮ್ಮಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಮಾಹಿತಿ ಇಲ್ಲ. ಅಲ್ಲ, ನಿಮಗೆ ಈ ವಿಡಿಯೋಗಳು ಮೊದಲು ಯಾವ ರೀತಿ ಸಿಕ್ತು ಸರ್? ಯಾಕಂದ್ರೆ ನಿಮ್ಮ ಫೇಸ್ಬುಕ್ಕಲ್ಲೂ ಕೂಡ ಅಕೌಂಟ್ ಓಡಾಡ್ತಿದೆ. ನೀವು ನನಗೆ ವಿಡಿಯೋ ಸಿಕ್ಕಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೊ ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ. ಇದಾಗ ಅಷ್ಟೊತ್ತಿಗಾಗ್ಲಿ ಎಲ್ಲರೂ ಜನಗಳ ಬಾಯಲ್ಲಿ ಇತ್ತು, ಒಂದಿಷ್ಟು ಜನಗಳ ಬಾಯಲ್ಲಿ. ಸೊ ನನಗೂ ಕೂಡ ಹಿಂಗ್ ಬಂದಿತ್ತು. ಸೊ ಯಾರೋ ಹಿಂಗ್ ಮಾಡ್ತಾರೆ, ಎಲ್ಲ ಬಂದಿದೆ ಈ ತರ ವಿಡಿಯೋ ಇದೆಯಂತೆ ಅಂತೆಲ್ಲ ನಾನು ಬರ್ದಿದ್ದೀನಿ. ಆದ್ರೆ ನಾನೇ ಬಿಡುಗಡೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಸರ್. ನಿಮ್ಗೆ ಯಾವಾಗ ಸಿಕ್ತು ಸರ್ ಈ ವಿಡಿಯೋಗಳು? ಸರ್, ನನಗೆ ವಿಡಿಯೋಗಳೇ ಸಿಕ್ಕಿಲ್ಲ ಸರ್ ಇನ್ನೂ. ನಾನು ಕೇಳಿದೆ 4-5 ಜನಕ್ಕೆ ವಿಡಿಯೋ ಇದ್ರೆ ಕಳಿಸಿ ಅಂತ, ಯಾರು ಕಳಿಸ್ತಾ ಇಲ್ಲ. ಅಲ್ಲ, ಮತ್ತೆ ನೀವು ಆ ಸ್ಟೇಟ್ಮೆಂಟ್ ಹಾಕೋ ಉದ್ದೇಶ ಏನು ಸರ್? ಸರ್, ಈಗ ಬಾಯಿ ಮಾತು ಜನ ಎಲ್ಲ ಹಿಂಗ್ ಮಾತಾಡ್ತಾ ಇದ್ರು, ತುಂಬಾ ಜನ ಹಿಂಗೇನೋ ಪ್ರಜ್ವಲ್ ಈ ತರ ಇದೆ ಅಂತ, ಹಿಂಗಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ಯಾರೋ ಬಿಡ್ತಾರೆ ಅನ್ನೋ ಇದ್ರ ಮೇಲೆ ನಾನು ಬರ್ದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಈ ತರ ಒಂದು ಹಾಕಿದ್ದೀನಿ. ಅದಾದ ತಕ್ಷಣ ನಾನು ಫೇಸ್ಬುಕ್ ಅಕೌಂಟ್ನ ಸಸ್ಪೆಂಡ್ ಮಾಡಿದೆ. ನಾನೇನು ಡಿಲೀಟ್ ಮಾಡಿಲ್ಲ, ಫೇಸ್ಬುಕ್ಗೆ ಸಸ್ಪೆಂಡ್ ಆಗಿದೆ ನಂದು. 180 days ವರೆಗೂ ಸಸ್ಪೆಂಡ್ ಆಗಿದೆ. ಓಕೆ. ಅಲ್ಲ, ತಮ್ಮ ಮೇಲೆ ದೂರು ಬರೋದಕ್ಕೆ ಏನು ಕಾರಣ ಏನು ಸರ್? ರಾಜಕೀಯ ದುರುದ್ದೇಶ ಅಂತ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನಾನು ಮೊದಲು JDS ಅಲ್ಲಿ ಇದ್ದೆ. ಸೊ ಇವ್ರದೆಲ್ಲ ಈ ತರದೆಲ್ಲ ಗಮನಿಸಿದ ಮೇಲೆ ನಾನು ಕಾಂಗ್ರೆಸ್ಸಿಗೆ ಹೋಗಿದ್ದೀನಿ. ಸೊ ಇವ್ರ ವಿರುದ್ಧ ಚುನಾವಣೆ ಮಾಡ್ತಿರೋದ್ರಿಂದ ಈ ತರ ದೂರ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳನ್ನ ವೈರಲ್ ಮಾಡೋದ್ರಲ್ಲಿ ತಮ್ಮ ಪಾತ್ರ ಏನಿದೆ? ನಮ್ದೇನು ಇಲ್ಲ ಸರ್, ಇದ್ರಲ್ಲಿ ಪಾತ್ರ ಇಲ್ಲ. ನಿಮ್ದು ಯಾವುದೋ ಪಾತ್ರ ಇಲ್ಲ? ನಾವ್ ಇನ್ನು ವಿಡಿಯೋನೇ ನಾನು ನೋಡಿಲ್ಲ. ನಾನೊಬ್ಬ ಎಲ್ಲರಿಗೆ ಮೂಕ ಪ್ರೇಕ್ಷಕ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.